ಹಾಯ್ ಸ್ನೇಹಿತರೆ, ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಬರೀ ಇವತ್ತೊಂದು ಹೊಸ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆಗೆ. ಏನಪ್ಪ ಅಂದರೆ, ರಾತ್ರಿ ಉಳಿದಿರೋ ಅನ್ನಕ್ಕೆ ಈ ಥರ ಒಂದು ಈರುಳ್ಳಿ ರೈಸ್ ಮಾಡ್ಕೊಂಡು ತಿನ್ನಿರಿ. ಏನು ಸಖತ್ತಾಗಿರ್ತೈತಿ. ನೋಡ್ತಿರ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಅಷ್ಟೇ ಟೇಸ್ಟಾಗಿ ಬಂದೈತಿ. ಇನ್ನೊಂದು ಯಾವುದೇ ಒಂದು ಮಸಾಲೆ ಕೂಡ ಹಾಕೋಂಗಿಲ್ಲ, ಅಷ್ಟು ಹೆಲ್ದಿಯಾಗಿರ್ತೈತಿ ಈ ರೆಸಿಪಿ. ಒಂದು ಸಲ ಟ್ರೈ ಮಾಡಿರಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿರಿ. ಮತ್ತು ಹೊಸದಾಗಿ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಬರೀ ಈಗ ಇದಕ್ಕೆ ಮಾಡೋದು ಹೇಗಂತೇಳಿ ಹೇಳ್ತೀನಿ. ಮೊದಲೇದಾಗಿ ಆನಿಯನ್ ರೈಸ್, ಹೆಸರು ಹೇಳೋ ಥರನೇ ಆನಿಯನ್ ರೈಸ್ ಆಗಿರೋದ್ರಿಂದ ಒಂದು 3ರಿಂದ 4 ನಿಮ್ಮ ಅದು ರೈಸ್ ಎಷ್ಟಿರುತ್ತೋ ಅದ್ರ ಕ್ವಾಂಟಿಟಿ ಮೇಲೆ ಆನಿಯನ್ನ ಈ ಥರ ಉದ್ದುದಕ್ಕೆ ತೆಳ್ಳಗೆ ಕಟ್ ಮಾಡಿ ಇಟ್ಕೋಬೇಕ್ರಿ. ಒಗ್ಗರಣೆಗೆ 1-2 ಒಣ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ. ಇಷ್ಟೇ, ಇದಕ್ಕೆ ಮತ್ತೇನು ಬೇಡ. ಈಗ ಮಾಡೋದು ಹೇಗಂತ ಹೇಳ್ತೀನಿ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಶೇಂಗಾ ಬೀಜ ಹಾಕೋಬೇಕ್ರಿ. ಈ ರೆಸಿಪಿ ಒಳಗೆ ಮೇನಾಗಿ 2 ಇಂಗ್ರೀಡಿಯೆಂಟು ಭಾಳ ಮುಖ್ಯ ಆಗ್ತಾವೆ. ಒಂದು ಉಳ್ಳಾಗಡ್ಡಿ, ಇನ್ನೊಂದು ಶೇಂಗಾ ಕಾಳು ಸಖತ್ತಾಗಿ ಫ್ರೈ ಆಗಿರಬೇಕು. ಹಾಗಾಗಿ ಇವೆರಡು ಮೇನ್ ಇದು ಪದಾರ್ಥ ಅಂತ ಹೇಳ್ಬೋದು ಈ ರೆಸಿಪಿಗೆ. ಈಗ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕೊಂಡು ಸ್ನೇಹಿತರೆ ಹಾಕಿ ಚಟಪಟ ಅಂದ್ಕೊಡ್ಲೆ ಶೇಂಗಾ ಕಾಳು ಹಾಕ್ಕೊಂಡು ಶೇಂಗಾ ಕಾಳನ್ನು ಕೂಡ ಅಷ್ಟೇ ಸಖತ್ತಾಗಿ ಬಾಯಾಗಿಟ್ರೆ ಕರುಮ್ ಅನ್ಬೇಕು, ಆ ಥರ ಫ್ರೈ ಮಾಡ್ಕೊರಿ. ಹಸಿ ಇರಬಾರ್ದು. ಅದು ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಕೊಟ್ಬಿಡ್ತೈತಿ. ಹಸಿ ಆಗಿದ್ವು ಅಂದ್ರೆ ಸರಿಯಾಗಿ ಫ್ರೈ ಮಾಡ್ಕೊಳ್ರಿ. ಆಮೇಲೆ ಕರಿಬೇವು ಇದ್ರೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೋಬೋದು. ಸದ್ಯಕ್ಕೆ ನಾನು ಇಲ್ಲಿ ಕರಿಬೇವಿನ ಹಾಕಕತ್ತಿಲ್ಲ. ಅದು ಗೋಲ್ಡ್ ಕಲರ್ ಆಗಬೇಕು ಶೇಂಗಾ ಕಾಳು, ಅಷ್ಟು ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ತೊಗೊಂಡಿದ್ವಲ್ಲ 2 ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಒಗ್ಗರಣೆಗೆ ಅಂತೇಳಿ ಅದನ್ನು ಹಾಕ್ಕೊಂಡು, ಆಮೇಲೆ ಕಟ್ ಮಾಡಿರೋಂಥ ಉಳ್ಳಾಗಡ್ಡಿ ಎಲ್ಲನೂ ಹಾಕ್ಕೊಂಡು ಸರಿಯಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗ್ಬೇಕ್ರಿ. ಪೂರ್ತಿ ಒಣ ಅಂತಾರಲ್ಲ ಆ ಥರ ಏನು ಬೇಡ. ಪೂರ್ತಿ ಡ್ರೈ ಆಗಂಗೆ ಏನು ಮಾಡೋದು ಬೇಡ. ಫ್ರೈನ ಲೈಟ್ ಗೋಲ್ಡನ್ ಕಲರ್ ಬಂದರೆ ಸಾಕು. ಅಲ್ಲಿ ಮಟನು ಫ್ರೈ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಬೇಗ ಫ್ರೈ ಆಗ್ತಾವೆ ಉಳ್ಳಾಗಡ್ಡಿ ಅನ್ನೋದು. ಆಮೇಲೆ ಜೊತೆಗೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡೀನಿ. ಇಷ್ಟೇ ಇದಕ್ಕೆ ಹಾಕೋದು. ಒಂದು ಸ್ವಲ್ಪ ಖಾರ ಪುಡಿ, ಯಾಕಂದ್ರೆ ನಾವು ಒಗ್ಗರಣೆ ಒಳಗೆ ಮೆಣ್ಸಿನ್ಕಾಯಿ ಹಾಕಿವಿ, ಅಷ್ಟು ಖಾರ ಇರೋದಿಲ್ಲ ಅದು. ಹಾಗಾಗಿ ಒಂಚೂರು ಖಾರ ಪುಡಿ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ. ಇಷ್ಟರಿಗೆ ಇದಕ್ಕೆ ಮತ್ತೇನೊಂದು ಯಾವೊಂದು ಧನಿಯಾ ಪೌಡ್ರ್ ಬೇಡ, ಗರಂ ಮಸಾಲೆ ಬೇಡ, ಇನ್ನೊಂದು ಯಾವುದು ಬೇಡ. ಉಪ್ಪು, ಖಾರ, ಅರಿಶಿನ ಇಷ್ಟೇ ಹಾಕ್ಕೊಳೋದಿದ್ರೆ ಮೇಯ್ನಾಗಿ. ಆದರೂ ಟೇಸ್ಟ್ ಮಾತ್ರ ಮನ್ಗಂಡಿರ್ತೈತೆ ರೀ. ಒಂದು ಸರಿ ಟ್ರೈ ಮಾಡಿ ನಂಗೆ ಕಮೆಂಟ್ ಹಾಕ್ರಿ. ಇದಕ್ಕೆ ಬಿಸಿ ಅನ್ನ ಮಾಡ್ಕೋಬೇಕಂತ ಏನಿಲ್ಲ. ನೋಡ್ತಿರ್ಬೋದು ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡಿ. ಆಯಿತು, ಇದನ್ನ ತಣ್ಣಗೆ ಹಾಕ್ಬಿಡಿ. ಏನಪ್ಪ ಅಂದರೆ, ಇದಕ್ಕೆ ಬಿಸಿ ಅನ್ನ ಮಾಡ್ಕೊಂಡು ತಿನ್ಬೇಕಂತ ಏನಿಲ್ಲ. ರಾತ್ರಿ ಉಳಿದಿರೋ ಅನ್ನ ಇರುತ್ತೆ, ಅದಕ್ಕೆ ಮಾಡ್ಕೋಬೋದು. ಇಲ್ಲ ನೈಟಿಗೆ ಹಗಲೆಲ್ಲ ಮಾಡಿದ್ದು ಬೆಳಿಗ್ಗೆ ಮಾಡಿದ್ದು ರಾತ್ರಿ ಉಳಿದಿರ್ತೈತೆ ಆವಾಗೂ ಮಾಡ್ಕೋಬೋದು. ಮಾಡಿಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರ್ತದೆ ಸ್ನೇಹಿತರೆ. ಈ ಲಂಚ್ ಬಾಕ್ಸಿಗೆ ಮತ್ತು ಎಲ್ಲರ ಟ್ರಾವೆಲ್ ಮಾಡುವಾಗ ಮಾತ್ರ ಇದನ್ನ ಮಾಡ್ಕೊಂಡು ಹೋಗ್ರಿ, ಸಖತ್ತಾಗಿರ್ತೈತಿ. ಈಗ ನಾನು ರೈಸ್ ಮಾಡಿಟ್ಟು ಅಲ್ಲೇ 1-2 ತಾಸಾಗಿತ್ತು. ನಾನು ಟ್ರಾವೆಲಿಗೆ ಹೋಗ್ತಾ ಇರೋದ್ರಿಂದ ಅದಕ್ಕೆ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಮಾಡಾಕತ್ತೀನಿ. ಹಾಗಾಗಿ 2 ತಾಸು ಮುಂಚೆ ಮಾಡಿಟ್ಟಿದ್ದೆ ಅನ್ನನ. ಉದುರಾಗಿ ಆರಕ್ಕೆ ಬಿಟ್ಟಿದ್ದೆ. ನೋಡ್ತಿರ್ಬೋದು ಈ ಥರ ಆಗೋರಿಗೆ ಮಿಕ್ಸ್ ಮಾಡ್ಕೊರಿ. ಒಂದು ಸರಿ ನೀಟಾಗಿ ಎಲ್ಲ ಮಸಾಲೆ ಅನ್ನದ ಜೊತೆಗೆ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡಿಕೊಂಡು ಅದೇ ಆಯಿತು. ಉಳ್ಳಾಗಡ್ಡಿ ರೈಸ್ ರೆಡಿ. ಟೇಸ್ಟ್ ಪದೇ ಹೇಳತ್ತೀನಿ, ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಟ್ರೆ ಮುಗೀತು ಅಷ್ಟೇ. ಈ ರೆಸಿಪಿ ಸಿಂಪಲ್ ಆಗೈತಿ, ಹೆಲ್ದಿ ಆಗೈತಿ, ಆಮೇಲೆ ಈಸಿ ಆಗೈತೆ ರೀ. ಯಾರಾದರೂ ಮಾಡ್ಕೋಬೋದು, ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ಕೋಬೋದು. ಮೇಯ್ನಾಗಿ ಯಾವುದೇ ಒಂದು ಮಸಾಲೆ ಕೂಡ ಹಾಕಿಲ್ಲ. ನೀವು ನೋಡಿದಿರಿ, ಒಂದ್ಸರಿ ಟ್ರೈ ಮಾಡಿರಿ. ರುಚಿ ಮಾತ್ರ ಭಾರಿ ಇರ್ತೈತೆ ರೀ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಮಾಡಿರಿ. ಹೊಸ ಏನಾದ್ರು ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಬಿಡಿ ನೋಡಿರಿ ಸ್ನೇಹಿತರೆ. ನಾನು ಇದನ್ನು ಟ್ರಾವೆಲ್ ಮಾಡೋಕ್ಕೋಸ್ಕರ ಮಾಡಿದ್ದೀನಿ. ನೀವು ಲಂಚ್ ಬಾಕ್ಸಿಗೆ ಮಾಡ್ಬೋದು, ಬೆಳಗ್ಗೆ ಟಿಫನ್ಗೆ ಮಾಡ್ಕೋಬೋದು, ಎಲ್ಲಿಗಾದರೂ ಟೂರು ಆಮೇಲೆ ಟ್ರಾವೆಲಿಂಗ್ ಎಲ್ಲ ಮಾಡ್ತಿರ್ತಾರಲ್ಲ ಅವಾಗಾದರೂ ಮಾಡಿ ತೊಗೊಂಡು ಹೋಗ್ಬೋದು. ಭಾಳ ರುಚಿಯಾಗಿರ್ತೈತಿ. ಓಕೆ, ಸಿಗ್ತೇನೆ ಮುಂದೆ ಒಂದು ಹೊಸ ರೆಸಿಪಿ ಅಥವಾ ಯಾವುದಾದ್ರೂ ಒಂದು ಯೂಸ್ಫುಲ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.